ಸದ್ಯಕ್ಕೆ ನೀವು ಸಿಂಗಲ್ ಆಗಿದ್ದೀರಾ, ನಿಮಗೆ ಯಾವುದೇ ಗರ್ಲ್ ಫ್ರೆಂಡ್ಸ್ಗಳಿಲ್ಲ ಅಂತಂದರೆ ನಿಮ್ಮಲ್ಲೇನೋ ಕೊರತೆ ಇದೆ ಅಂತೇಳಿ ಕೊರಗಕ್ಕೆ ಹೋಗ್ಬೇಡಿ. ನಿಮ್ಮಲ್ಲೇನೂ ಕೊರತೆ ಇಲ್ಲ, ನೀವು ಸರಿಯಾಗಿಯೇ ಇದ್ದೀರಾ. ಆ್ಯಕ್ಚುಲಿ ಸಮಸ್ಯೆ ಎಲ್ಲಿದೆಪ್ಪ ಅಂತಂದರೆ ಈ ಹುಡುಗಿಯರ ಹತ್ರನೇ ಇದೆ. ಈ ಹುಡುಗಿಯರಿಗೆ ಒಳ್ಳೆ ಹುಡುಗರನ್ನು ಆಯ್ಕೆ ಮಾಡಿಕೊಳ್ಳುವಷ್ಟು ಬುದ್ಧಿನೂ ಇಲ್ಲ ಮತ್ತು ಯೋಗ್ಯತೆಯೂ ಇಲ್ಲ. ಕತ್ತೆಗೇನು ಗೊತ್ತು ಕಸ್ತೂರಿಯ ವಾಸನೆ, ಈ ಹುಡುಗಿಯರಿಗೇನು ಗೊತ್ತು ಒಳ್ಳೆ ಹುಡುಗರ ಭಾವನೆ ಅನ್ನೋ ಥರ ಆಗಿದೆ. ಯಾಕೆ ನಿಮಗೆ ಗರ್ಲ್ ಫ್ರೆಂಡ್ಸ್ಗಳು ಸಿಗ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ ಸದ್ಯಕ್ಕೆ ನಾನೊಂದು ರಿಯಲ್ ಎಕ್ಸಾಂಪಲನ್ನು ಕೊಡುವೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನೇನಾದರೂ ಈ ಮಂಗನ ಹತ್ರ ಹೋಗಿಬಿಟ್ಟು 1 ಡಜನ್ ಬಾಳೆಹಣ್ಣು ಮತ್ತು 1 ಕೋಟಿ ರೂಪಾಯಿ ಕ್ಯಾಶ್, ಈ ಎರಡರಲ್ಲಿ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋ ಅಂತಂದರೆ ಈ ಮಂಗ ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೆ? ನೋ ಡೌಟ್ ಈ ಮಂಗ 1 ಕೋಟಿ ರೂಪಾಯಿ ಹಣವನ್ನು ಬಿಟ್ಟುಬಿಟ್ಟು 1 ಡಜನ್ ಬಾಳೆಹಣ್ಣನ್ನೇ ಆಯ್ಕೆ ಮಾಡಿಕೊಳ್ಳುತ್ತೆ. ಯಾಕೆ ಈ ಕೋತಿ 1 ಕೋಟಿ ಹಣವನ್ನು ರಿಜೆಕ್ಟ್ ಮಾಡುತ್ತೆ ಅನ್ನೋದನ್ನು ಗೆಸ್ ಮಾಡಿ. ಯಾಕೆ ಈ ಕೋತಿ 1 ಕೋಟಿ ಹಣವನ್ನು ರಿಜೆಕ್ಟ್ ಮಾಡತ್ತಪ್ಪ ಅಂತಂದರೆ ಈ ಕೋತಿಗೆ 1 ಕೋಟಿ ಹಣದ ಬೆಲೆನೇ ಗೊತ್ತಿಲ್ಲ. ಈ 1 ಕೋಟಿ ಹಣದಿಂದ ನಾನು ಜೀವನ ಪೂರ್ತಿ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣುಗಳನ್ನು ಖರೀದಿಸ್ಬೋದು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು, ಫೈನಾನ್ಷಿಯಲ್ ಫ್ರೀಡಮನ್ನು ಸಾಧಿಸ್ಬೋದು ಅನ್ನೋದರ ನಾಲೆಜು ಈ ಮಂಗನಿಗೆ ಇಲ್ಲ. ಅದಕ್ಕಾಗಿಯೇ ಈ ಮಂಗ 1 ಕೋಟಿ ಹಣವನ್ನು ಬಿಟ್ಟುಬಿಟ್ಟು 1 ಡಜನ್ ಬಾಳೆಹಣ್ಣುಗಳೊಂದಿಗೆ ಕಾಂಪ್ರಮೈಸ್ ಮಾಡಿಕೊಂಡ್ಬಿಟ್ಟು ಲೂಸರ್ ಆಗತ್ತೆ. ಸೊ ಸೇಮ್ ಹುಡುಗಿಯರ ಕತೆ ಕೂಡ ಅದೇ ರೀತಿ ಇದೆ. ಈ ಮಂಗನ ಮೆದುಳಿಗೂ ಮತ್ತು ಹುಡುಗಿಯರ ಮೆದುಳಿಗೂ ಅಷ್ಟೇನು ವ್ಯತ್ಯಾಸ ಇಲ್ಲ. ದೇವರು ಹುಡುಗಿಯರೊಂದಿಗೆ ತುಂಬಾ ದೊಡ್ಡ ಅನ್ಯಾಯ ಮಾಡಿಬಿಟ್ಟಿದ್ದಾನೆ. ಅವರಿಗೆ ಮೆದುಳನ್ನು ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿಲ್ಲ. ಸೊ ದೇವರು ಅವರ ಮೆದುಳನ್ನು ಇಲ್ಲಿಟ್ಟಿದ್ದಾನೆ. ಅದಕ್ಕಾಗಿಯೇ ಹುಡುಗಿಯರ ಚಾಯ್ಸ್ಗಳು ತುಂಬಾ ಖರಾಬಾಗಿವೆ. ಈ ಹುಡುಗಿಯರು ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡುವ ಬಿಸ್ನೆಸ್ ಮ್ಯಾನ್ಗಳನ್ನು ರಿಸ್ಕ್ ಇದೆ ಅಂಥೇಳಿ ರಿಜೆಕ್ಟ್ ಮಾಡ್ತಾರೆ. ಅವರ ಬದಲಿಗೆ 1,000 ಲಕ್ಷ ದುಡಿಯುವ ಸರ್ಕಾರಿ ಗುಲಾಮರನ್ನು ಚೇಸ್ ಮಾಡ್ತಾರೆ. ಹುಡುಗಿಯರಿಗೆ ಬುದ್ಧಿ ಇರಲ್ಲ, ಅದಕ್ಕಾಗಿ ಹುಡುಗಿಯರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ನೀವು ಸಿಂಗಲ್ ಆಗಿದ್ದೀರಾ, ಯಾಕೆ ನಿಮಗೆ ಗರ್ಲ್ ಫ್ರೆಂಡ್ಸ್ಗಳು ಸಿಗ್ತಾ ಇಲ್ಲ ಅನ್ನೋದಕ್ಕೆ 3 ಪ್ರಬಲವಾದ ಕಾರಣಗಳು ಇಂತಿವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಕೊನೆಗೆ ಸೊಲ್ಯೂಷನನ್ನು ಕೊಡುವೆ, ಡೋಂಟ್ ವರಿ. ರೀಸನ್ ನಂಬರ್ 1, ಯು ಆರ್ ನಾಟ್ ಅ ಛಪ್ರಿ ಬಾಯ್. ಒಂದು ವೇಳೆ ನೀವೇನಾದರೂ ಛಪ್ರಿ ಬಾಯ್ ಆಗಿಲ್ಲಪ್ಪ ಅಂತಂದರೆ ಹುಡುಗಿಯರು ಸತ್ರು ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗಲ್ಲ, ನಿಮ್ಮ ಕಡೆಗೆ ತಿರುಗಿ ನೋಡಲ್ಲ. ಈ ಛಪ್ರಿ ಬಾಯ್ಗಳು ಹೆಂಗಿರ್ತಾರೆ ಅಂಥೇಳಿ ಸ್ವಲ್ಪ ನೋಡಿ. ಹೆಂಗೆ ವಿಚಿತ್ರವಾಗಿ ಮುಳ್ಳಂದಿಗಳ ಥರ ಹೇರ್ ಸ್ಟೈಲನ್ನು ಮಾಡಿರ್ತಾರೆ ಅಂತ ನೋಡಿ. ಕಿವಿಯಲ್ಲಿ, ಮೂಗಲ್ಲಿ, ಕೈಯಲ್ಲಿ, ಕಾಲಲ್ಲಿ ಎಲ್ಲಿ ಬೇಕೋ ಅಲ್ಲಲ್ಲಿ ಏನೇನೋ ಹಾಕ್ಕೊಂಡಿರ್ತಾರೆ, ಅದನ್ನು ನೋಡಿ. ಹರಿದೋಗಿರೋ ಜೀನ್ಸ್ ಪ್ಯಾಂಟನ್ನು, ಕಿತ್ತೋಗಿರೋ ಶರ್ಟನ್ನು ಹಾಕ್ಕೊಂಡಿರ್ತಾರೆ, ಅದನ್ನು ನೋಡಿ. ಕತ್ತಲ್ಲಿ ಸೈಕಲ್ ಚೈನನ್ನು ಇಲ್ಲವೇ ನಾಯಿ ಬೆಲ್ಟನ್ನು ಹಾಕ್ಕೊಂಡಿರ್ತಾರೆ, ಅದನ್ನು ನೋಡಿ. ಕಿತ್ತೋಗಿರೋ ಲುಕ್ಕನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ, ಯಾವುದೇ ಕೆಲಸ ಕಾರ್ಯಗಳಿಲ್ಲದೆ ಬೀದಿ ನಾಯಿಗಳ ಥರ ಅಲಿತಾ ಇರ್ತಾರೆ. ಸೊ ಇಂತಹ ಚಪ್ರಿಗಳ ಕಡೆಗೇ ಹುಡುಗಿಯರು ಅಟ್ರ್ಯಾಕ್ಟ್ ಆಗ್ತಾರೆ. ಇಂತಹ ಚಪ್ರಿಗಳೇ ಹುಡುಗಿಯರಿಗೆ ತುಂಬ ಇಷ್ಟ ಆಗ್ತಾರೆ. ಯಾಕೆ ಹುಡುಗಿಯರು ಚಪ್ರಿಗಳನ್ನು ಇಷ್ಟಪಡ್ತಾರೆ ಅನ್ನೋದಕ್ಕೂ ಕೂಡ ಒಂದು ಗ್ರೇಟ್ ಸೈಕಾಲಜಿ ಇದೆ. ಈ ಚಪ್ರಿಗಳಿಗೆ ಮಾಡೋಕ್ಕೆ ಯಾವುದೇ ಕೆಲಸ ಕಾರ್ಯ ಇರಲ್ಲ. ಮತ್ತು ಈ ಹುಡುಗಿಯರಿಗೆ ಅಟೆನ್ಷನ್ ಗ್ರ್ಯಾಬರ್ ಡಿಸೀಸ್ ಇರುತ್ತೆ, ಅಂದರೆ ಗಮನ ಸೆಳೆಯುವ ರೋಗ ಇರುತ್ತೆ. ಹುಡುಗಿಯರಿಗೇನಾದರೂ ಟೈಮ್ ಟು ಟೈಮ್ ಅಟೆನ್ಷನ್ ಸಿಗಲಿಲ್ಲಪ್ಪ ಅಂತಂದರೆ ಇವರು ಹುಚ್ಚರಾಗಿಬಿಡ್ತಾರೆ. ಸೊ ಇವರಿಗೇನು ಬೇಕಾಗಿದೆ? ಅಟೆನ್ಷನ್ ಬೇಕಾಗಿದೆ. ಇನ್ನು ಈ ಚಪ್ರಿಗಳಿಗೆ ಮಾಡೋಕ್ಕೇನು ಕೆಲಸ ಕಾರ್ಯನೇ ಇಲ್ಲ. ಅದಕ್ಕಾಗಿ ಈ ಚಪ್ರಿಗಳು 24/7 ಹುಡುಗಿಯರಿಗೋಸ್ಕರ ಅವೈಲೇಬಲ್ ಆಗ್ತಾರೆ. 24/7 ಹುಡುಗಿಯರಿಗೆ ಅಟೆನ್ಷನನ್ನು ಕೊಡ್ತಾರೆ, ಟೈಮನ್ನು ಕೊಡ್ತಾರೆ. ಇವರು ಕರೆಯೋದಕ್ಕಿಂತ ಮುಂಚೆನೇ ಇವರು ಮುಂದೆ ಬಂದುಬಿಟ್ಟು ಕೈ ಕಟ್ಟಿ ನಿಲ್ತ್ಕೊತಾರೆ. ಸೊ ಅದಕ್ಕಾಗಿಯೇ ಹುಡುಗಿಯರಿಗೆ ಚಪ್ರಿಗಳು ತುಂಬ ಇಷ್ಟ ಆಗ್ತಾರೆ. ಇನ್ನು ಈ ಚಪ್ರಿಗಳು ಹುಡುಗಿಯರಿಗೆ ಸುಪೀರಿಯರ್ ಫೀಲ್ ಮಾಡಿಸ್ತಾರೆ. ಇವರಂತೂ ತಗಡುಗಳಿರ್ತಾರೆ, ತಗಡದ ಪಕ್ಕ ಬೆಳ್ಳಿ ನಿಂತ್ಕೊಂಡ್ಬಿಟ್ರೆ ಬೆಳ್ಳಿನೇ ಜಾಸ್ತಿ ಹೊಳೆಯುತ್ತೆ. ಚಪ್ರಿಗಳೊಂದಿಗೆ ಹುಡುಗಿಯರಿಗೆ ಸುಪೀರಿಯರ್ ಫೀಲ್ ಆಗುತ್ತೆ. ಅದಕ್ಕಾಗಿಯೇ ಹುಡುಗಿಯರು ಚಪ್ರಿಗಳನ್ನು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಇನ್ನು ಯಾಕೆ ಹುಡುಗಿಯರು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರಪ್ಪ ಅಂತಂದರೆ ನೀವು ವೆಲ್ ಎಜುಕೇಟೆಡ್ ಆಗಿರ್ತೀರ, ನಿಮ್ಮ ಜೀವನಕ್ಕೆ ಒಂದು ಗೊತ್ತು ಗುರಿ ಅನ್ನೋದಿರುತ್ತೆ, ನಿಮ್ಮದೇ ಆದ ಗೋಲ್ಸ್ಗಳಿರುತ್ತೆ, ಅದನ್ನು ನೀವು ಚೇಸ್ ಮಾಡ್ತಾ ಇರ್ತೀರ, ಕೆಲಸ ಮಾಡ್ತಾ ಇರ್ತೀರ. ಲೈಫಲ್ಲಿ ಮುಂದೆ ಹೋಗಬೇಕು, ಏನಾದರೂ ಒಂದನ್ನು ಸಾಧಿಸಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರಬೇಕು, ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಬೇಕು ಅಂತ ಹೇಳಿ ನೀವು ಕೆಲಸ ಮಾಡ್ತಾ ಇರ್ತೀರ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಇರ್ತೀರ. ಸೊ ಹೀಗಾಗಿ ನಿಮಗೆ ಈ ಹುಡುಗಿಯರಿಗೆ 24/7 ಟೈಮ್ ಕೊಡೋಕ್ಕಾಗಲ್ಲ, ಅಟೆನ್ಷನ್ ಕೊಡೋಕ್ಕಾಗಲ್ಲ.
ಮತ್ತು ನೀವಿಲ್ಲಿ ವೆಲ್ ಎಜುಕೇಟೆಡ್ ಆಗಿರೋದ್ರಿಂದ ನಿಮ್ಮ ಸ್ಟೇಟಸ್ಸು ಜಾಸ್ತಿ ಇರೋದ್ರಿಂದ ನಿಮ್ಮಿಂದ ಹುಡುಗಿಯರಿಗೆ ಇನ್ಫೀರಿಯರ್ ಫೀಲ್ ಆಗುತ್ತೆ. ತಗಡುಗಳ ಜೊತೆಗಿದ್ದಾಗ ಹುಡುಗಿಯರಿಗೆ ನಾನು ಬೆಳ್ಳಿ ಇದ್ದೀನಿ ಅಂಥೇಳಿ ಪ್ರೌಡ್ ಫೀಲ್ ಆಗುತ್ತೆ. ಆದರೆ ಯಾವಾಗ ಈ ಬೆಳ್ಳಿ ಅಂತಿರುವ ಹುಡುಗಿಯರು ನಿಮ್ಮಂಥ ಬಂಗಾರದಂಥ ಹುಡುಗರ ಪಕ್ಕ ನಿಂತ್ಕೊತಾರೋ ಅವ್ರಿಗೆ ಗೊತ್ತಾಗತ್ತೆ ನಾನು ಬೆಳ್ಳಿ ಇರುವೆ ಅಂತ ಹೇಳಿಬಿಟ್ಟು. ಅದಕ್ಕಾಗಿಯೇ ಹುಡುಗಿಯರು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಮತ್ತು ಛಪ್ರಿಗಳನ್ನೇ ಇಷ್ಟಪಡ್ತಾರೆ. ನೀವೇನಾದರೂ ಸಿಂಗಲ್ ಆಗಿದ್ದೀರಾ, ನಿಮಗೆ ಗರ್ಲ್ ಫ್ರೆಂಡ್ಸ್ಗಳಿಲ್ಲ ಅಂತಂದರೆ ಕಂಗ್ರ್ಯಾಚುಲೇಷನ್ಸ್, ನೀವು ಛಪ್ರಿಯಾಗಿಲ್ಲ, ಅದಕ್ಕಾಗಿ ಖುಷಿಪಡಿ. ರೀಸನ್ ನಂಬರ್ 2, ಯು ಆರ್ ನಾಟ್ ಅ ಸಿಂಪ್. ಒಂದು ವೇಳೆ ನೀವೇನಾದರೂ ಸಿಂಪ್ ಆಗಿಲ್ಲಪ್ಪ ಅಂತಂದರೆ ಹುಡುಗಿಯರು ನಿಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗಲ್ಲ. ನೀವು ಸಿಂಪ್ ಆಗಿಲ್ಲಪ್ಪ ಅಂತಂದರೆ ನೀವು ಸಿಂಗಲ್ ಆಗೇ ಸಾಯಬೇಕಾಗತ್ತೆ. ಎಷ್ಟು ಜನರಿಗೆ ಗರ್ಲ್ ಫ್ರೆಂಡ್ಸ್ಗಳು ಸಿಕ್ಕಿದಾರೋ ಅವರೆಲ್ಲರೂ ಕೂಡ ಸಿಂಪ್ ನನ್ನ ಮಕ್ಕಳೇ ಇದ್ದಾರೆ, ಅದಕ್ಕಾಗಿ ಅವರಿಗೆ ಗರ್ಲ್ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಹುಡುಗಿಯರು ಸಿಂಪ್ಗಳನ್ನು ಇಷ್ಟಪಡ್ತಾರಪ್ಪ ಅಂತಂದರೆ ಈ ಸಿಂಪ್ಗಳು ಹುಡುಗಿಯರ ತಾಳಕ್ಕೆ ತಕ್ಕಂತೆ ಕುಣಿತಾರೆ. ನಾಯಿಗಳ ಥರ ಮೂರು ಬಿಟ್ಟು ಅವರ ಹಿಂದೆ ಸುತ್ತಾ ಇರ್ತಾರೆ. ಈ ಸಿಂಪ್ಗಳು ಹುಡುಗಿಯರ ಬ್ಯಾಡ್ ಬಿಹೇವಿಯರನ್ನು ಚಾಲೆಂಜ್ ಮಾಡಲ್ಲ. ಈ ಸಿಂಪ್ಗಳು ಹುಡುಗಿಯರ ಅಕೌಂಟೆಬಿಲಿಟಿಯನ್ನು ಕ್ವಶನ್ ಮಾಡಲ್ಲ. ಈ ಸಿಂಪ್ಗಳು ತಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಟು ಇವರನ್ನು ಮಂಡಿ ಊರಿ ಪ್ಲೀಸ್ ಮಾಡ್ತಾರೆ. ಇವರು ಹೇಳಿದ್ದಕ್ಕೆಲ್ಲ ಎಸ್ ಎಸ್ ಅಂತ ಅಂತಾರೆ, ಯಾವತ್ತೂ ಕೂಡ ನೋ ಅನ್ನಲ್ಲ. ಇವರಿಗೆ ಕ್ವಶನ್ ಮಾಡಲ್ಲ, ಚಾಲೆಂಜು ಮಾಡಲ್ಲ. ಮತ್ತು ಈ ಸಿಂಪ್ಗಳು ರಿಲೇಷನ್ಶಿಪ್ನಲ್ಲಿ ಯಾವುದೇ ಬೌಂಡ್ರಿಗಳನ್ನು ಕೂಡ ಸೆಟ್ ಮಾಡಲ್ಲ ಮತ್ತು ಕಂಟ್ರೋಲನ್ನು ಕೂಡ ಮಾಡಲ್ಲ. ಈ ಸಿಂಪ್ಗಳು ಹುಡುಗಿಯರಿಗೆ ಇಷ್ಟ ಬಂದವರ ಜೊತೆಗೆ ಸುತ್ತೋಕೆ, ಇಷ್ಟ ಬಂದಿರೋ ಥರ ಕೆಟ್ಟದಾಗಿ ಅಶ್ಲೀಲ ಬಟ್ಟೆಗಳನ್ನು ಹಾಕೋಕೆ ಫುಲ್ ಫ್ರೀಡಮನ್ನು ಕೊಡ್ತಾರೆ. ಅದು ಹೇಗೆ ಕೊಡ್ತಾರೆ? ತಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡು ಗುಲಾಮರಾಗಿ ಕೊಡ್ತಾರೆ. ಅದಕ್ಕಾಗಿಯೇ ಹುಡುಗಿಯರಿಗೆ ಸಿಂಪ್ಗಳಂದರೆ ತುಂಬ ಇಷ್ಟ. ಈ ಸಿಂಪ್ಗಳು ಹುಡುಗಿಯರ ಚೀಟಿಂಗನ್ನು ಮತ್ತು ಡಿಸ್ರೆಸ್ಪೆಕ್ಟನ್ನು ಮೂರು ಮುಚ್ಕೊಂಡು ಒಪ್ಕೊತಾರೆ, ಟಾಲ್ರೇಟ್ ಮಾಡ್ತಾರೆ. ಅದಕ್ಕಾಗಿ ಹುಡುಗಿಯರಿಗೆ ಸಿಂಪ್ಗಳಂದರೆ ತುಂಬಾ ಇಷ್ಟ. ಆದರೆ ಟ್ರೂ ಮ್ಯಾನ್ಗಳು ಈ ಥರ ವರ್ತನೆ ಮಾಡಲ್ಲ. ಅದಕ್ಕಾಗಿ ಹುಡುಗಿಯರಿಗೆ ಟ್ರೂ ಮ್ಯಾನ್ಗಳು, ಒಳ್ಳೆಯ ಹುಡುಗರು ಇಷ್ಟ ಆಗಲ್ಲ, ಸಿಂಪ್ಗಳೇ ಇಷ್ಟ ಆಗ್ತಾರೆ. ನೀವೇನಾದರೂ ಸಿಂಗಲ್ ಆಗಿದ್ದೀರಾ, ನಿಮಗೆ ಗರ್ಲ್ ಫ್ರೆಂಡ್ಸ್ ಇಲ್ಲಪ್ಪ ಅಂತಂದರೆ ಕಂಗ್ರ್ಯಾಚುಲೇಷನ್ಸ್, ನೀವು ಸಿಂಪ್ ಆಗಿಲ್ಲ, ಅದಕ್ಕಾಗಿ ಖುಷಿಪಡಿ. ರೀಸನ್ ನಂಬರ್ 1, ಯು ಆರ್ ನಾಟ್ ಅಟ್ರ್ಯಾಕ್ಟಿವ್. ನಿಮಗೆ ಯಾರೂ ಗರ್ಲ್ ಫ್ರೆಂಡ್ಸ್ಗಳು ಸಿಗ್ತಾ ಇಲ್ಲಪ್ಪ ಅಂತಂದರೆ ನೀವು ಅಟ್ರ್ಯಾಕ್ಟಿವ್ ಆಗಿಲ್ಲ ಅಂತ ಅಂದ್ಕೊಂಬಿಡಿ. ಹುಡುಗಿಯರ ದೃಷ್ಟಿಯಲ್ಲಿ ಫಿಸಿಕಲ್ ಫಿಟ್ನೆಸ್ಸು ಅಟ್ರ್ಯಾಕ್ಟಿವ್ನೆಸ್ನ ಲೆಕ್ಕಕ್ಕೆ ಬರಲ್ಲ. ಹುಡುಗಿಯರ ದೃಷ್ಟಿಯಲ್ಲಿ ಬರೀ ಫೈನಾನ್ಷಿಯಲ್ ಅಟ್ರ್ಯಾಕ್ಟಿವ್ನೆಸ್ ಅಷ್ಟೇ ಕೆಲಸ ಮಾಡುತ್ತೆ. ನೀವು ದಿನ ಜಿಮ್ಮಿಗೆ ಹೋಗ್ತೀರಾ, ಜಿಮ್ ಬಾಡಿಯನ್ನು ಮೇಂಟೈನ್ ಮಾಡಿದ್ದೀರಾ, ಫಿಸಿಕಲ್ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ದೀರಾ, 6 ಪ್ಯಾಕನ್ನು ಬಿಲ್ಡ್ ಮಾಡಿದ್ದೀರಾ ಅಂತಂದರೆ ಇದ್ಯಾವುದು ಕೂಡ ಹುಡುಗಿಯರಿಗೆ ಅಟ್ರ್ಯಾಕ್ಟಿವ್ ಅಂತ ಅನಿಸಲ್ಲ. ಇದ್ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಸರ್ಕಾರಿ ನೌಕರಿಯ ಮುಂದೆ ನಿಮ್ಮ 6 ಪ್ಯಾಕ್ಗಳಿಗೆ ಯಾವುದೇ ಬೆಲೆ ಇಲ್ಲ. 6 ಡಿಜಿಟ್ ಸ್ಯಾಲ್ರಿಯ ಮುಂದೆ ನಿಮ್ಮ ಈ ಫಿಟ್ ಆ್ಯಂಡ್ ಬಾಡಿ ಸೆಕ್ಸಿಯಾಗಿ ಹುಡುಗಿಯರಿಗೆ ಕಾಣಿಸೋದೇ ಇಲ್ಲ. ಸೊ ಅದಕ್ಕಾಗಿ ಹುಡುಗಿಯರು ಫಿಸಿಕಲ್ ಫಿಟ್ನೆಸ್ಸನ್ನು ಇಗ್ನೋರ್ ಮಾಡ್ತಾರೆ, ಫೈನಾನ್ಷಿಯಲ್ ಫಿಟ್ನೆಸ್ಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾರೆ. ಅದಕ್ಕಾಗಿ ನೀವು ಫೈನಾನ್ಷಿಯಲಿ ಫಿಟ್ ಆಗೋಕೆ, ಫೈನಾನ್ಷಿಯಲಿ ಸ್ಟೇಬಲ್ ಆಗೋಕೆ ಟ್ರೈ ಮಾಡಿ. ಫೈನಾನ್ಷಿಯಲಿ ಅಟ್ರ್ಯಾಕ್ಟಿವ್ ಆಗಿ ಅಂದಾಗಲೇ ಹುಡುಗಿಯರು ನಿಮ್ಮೆಡೆಗೆ ಬರ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮನ್ನು ಮದುವೆ ಕೂಡ ಆಗ್ತಾರೆ. ಹುಡುಗಿಯರು ಹಿಂಗೆ ಇದ್ದಾರೆ ಅಂತೇಳಿ ಗಳು ಅಂತ ಅಳ್ತಾ ಕುಂತುಬಿಟ್ರೆ ನಿಮಗೇನು ಗರ್ಲ್ ಫ್ರೆಂಡ್ಸ್ಗಳು ಸಿಗಲ್ಲ. ಅಳಕ್ಕೆ ಹೋಗ್ಬಿಡಿ, ಹುಡುಗಿಯರನ್ನು ಬ್ಲೇಮ್ ಮಾಡೋಕ್ಕೆ ಹೋಗ್ಬಿಡಿ. ಗೇಮನ್ನು ಅರ್ಥ ಮಾಡ್ಕೊಳ್ಳಿ, ಗೇಮಿನ ರೂಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತು ನೀವು ಕೂಡ ಸರಿಯಾಗಿ ಗೇಮನ್ನು ಆಡಿ. ಈ ಹುಡುಗಿಯರಿದ್ದಾರಲ್ಲ ಒಂಥರ ಪ್ರಾಡಕ್ಟ್ಗಳಾಗಿದ್ದಾರೆ. ಸೊ ಇದನ್ನು ನಾನು ಹೇಳ್ತಾ ಇಲ್ಲ, ಅವರೇ ಇದನ್ನು ಒಪ್ಕೊಳ್ತಾ ಇದ್ದಾರೆ ಅವರ ಆ್ಯಕ್ಷನ್ಗಳ ಮೂಲಕ. ಈ ಹುಡುಗಿಯರ ತಂದೆ ತಾಯಿಗಳಿರ್ತಾರಲ್ಲ, ಹುಡುಗಿಯರಿಗೆ ಏನು ಕಲಿಸ್ಬೇಕು ಅಂಥೇಳಿ ಕಲಿಸಲ್ಲ. ಸೊ ಅವರು ಹುಡುಗಿಯರು ಅನ್ಎಜುಕೇಟೆಡ್ ಆಗಿ ಉಳಿದುಬಿಟ್ರೆ ಇವರಿಗೆ ಒಳ್ಳೆ ಹುಡುಗ ಸಿಗಲ್ಲ ಅಂತ ಹೇಳಿಬಿಟ್ಟೇ ಇವರಿಗೆ ಸ್ಕೂಲು ಕಾಲೇಜ್ಗಳಿಗೆ ಕಳಿಸ್ತಾ ಇರ್ತಾರೆ. ಸೊ ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಆಗಿರುವ ಹುಡುಗ, ಇವಳು ಸ್ವಲ್ಪ ಎಜುಕೇಟೆಡ್ ಆಗಿದ್ದಾಳೆ ಅಂತಂದರೆ ಬೇಗನೆ ಮದುವೆ ಆಗ್ತಾನೆ ಅಂತಲೇ ಇವರಿಗೆ ಕಲಿಸ್ತಾ ಇರ್ತಾರೆ. ಇನ್ನು ಇವ್ರು ಯಾಕೆ ಮೇಕಪ್ ಮಾಡಿಕೊಂಡು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾ ಇರ್ತಾರಪ್ಪ ಅಂತಂದರೆ, ಬ್ಯೂಟಿ ರೂಟೀನ್ಗಳನ್ನು ಫಾಲೋ ಮಾಡ್ತಾ ಇರ್ತಾರಪ್ಪ ಅಂತಂದರೆ ಅವರಿಗೆ ತಮ್ಮನ್ನು ತಾವು ಸೇಲ್ ಮಾಡ್ಕೊಳ್ಳೋದಿದೆ. ಸದ್ಯಕ್ಕೆ ಈ ಮದುವೆ, ಪ್ರೀತಿ, ರಿಲೇಷನ್ಶಿಪ್ಗಳೆಲ್ಲವೂ ಕೂಡ ಬ್ಯೂಟಿ ಪ್ರಾಪರ್ಟಿ ಬಿಸ್ನೆಸ್ಗಳಾಗಿವೆ. ಇದರಲ್ಲಿ ಹುಡುಗಿಯರು ಪ್ರಾಡಕ್ಟ್ಗಳಾಗಿದ್ದಾರೆ. ಸೊ ಇವರ ತಂದೆ ತಾಯಿಗಳಿಗೂ ಕೂಡ ಇವರನ್ನು ಸೇಲ್ ಮಾಡೋದಿದೆ, ಇವರಿಗೂ ಕೂಡ ತಮ್ಮನ್ನು ತಾವು ಸೇಲ್ ಮಾಡ್ಕೊಳ್ಳೋದಿದೆ. ಸೊ ಇದಕ್ಕಾಗಿ ನಿಮ್ಮ ಹತ್ರ ಏನು ಬೇಕು? ಖರೀದಿ ಮಾಡೋಕ್ಕೆ ದುಡ್ಡು ಬೇಕು, ದ್ಯಾಟ್ಸ್ ಇಟ್. ಸೊ ನೀವಿಲ್ಲಿ ಫೈನಾನ್ಷಿಯಲಿ ಫಿಟ್ಟಾಗಿ ಆವಾಗ ಅವರು ನಿಮ್ಮೆಡೆಗೆ ಆಕರ್ಷಿತರಾಗ್ತಾರೆ. ಬ್ಲೇಮ್ ಮಾಡೋದ್ರ ಬದಲು ನೀವು ಗೇಮನ್ನು ಆಡಿ. ಅವರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ನೀವು ಹಾನೆಸ್ಟ್ ಆದರೆ ಬಲಿಕ ಬಕ್ರ ಆಗ್ತೀರಾ.
ಸೊ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ನೀವು ಕೂಡ ಅದೇ ಥರ ಬಿಸ್ನೆಸ್ ಮಾಡಿ ಖರೀದಿ ಮಾಡುವ ಕೆಪ್ಯಾಸಿಟಿಯನ್ನು ಬೆಳೆಸಿಕೊಳ್ಳಿ. ಆವಾಗ ನಿಮಗೂ ಕೂಡ ಗರ್ಲ್ಫ್ರೆಂಡ್ಸ್ಗಳು ಸಿಗ್ತಾರೆ. ಸೊ ನಿಮ್ಮಲ್ಲಿ ಖರೀದಿ ಮಾಡುವ ಕೆಪ್ಯಾಸಿಟಿ ಇಲ್ಲಪ್ಪ ಅಂತಂದರೆ ನಿಮಗೆ ಗರ್ಲ್ಫ್ರೆಂಡ್ಸ್ಗಳು ಸಿಗಲ್ಲ, ನೀವು ಸಿಂಗಲ್ ಆಗಿಯೇ ಸಾಯಬೇಕಾಗತ್ತೆ. ಒಂದು ವೇಳೆ ನೀವು ಹಣವನ್ನು ಗಳಿಸೋದು ಹೇಗೆ, ಉಳಿಸೋದು ಹೇಗೆ, ಇನ್ವೆಸ್ಟ್ ಮಾಡಿ ಬೆಳೆಸೋದು ಹೇಗೆ, ಹಣವನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಈ 3 ಕಾರಣಗಳಿಂದಾಗಿಯೇ ನಿಮಗೆ ಗರ್ಲ್ಫ್ರೆಂಡ್ಸ್ಗಳು ಸಿಗ್ತಾ ಇಲ್ಲ, ನೀವು ಸಿಂಗಲ್ ಆಗಿ ಕೊಳಿತಾ ಇದ್ದೀರಾ. ಸಿಂಪ್ಗಳಾಗೋಕ್ಕೆ ಹೋಗ್ಬಿಡಿ, ಚಪ್ರಿಗಳಾಗೋಕ್ಕೆ ಹೋಗ್ಬಿಡಿ, ಫೈನಾನ್ಷಿಯಲಿ ಅಟ್ರ್ಯಾಕ್ಟಿವ್ ಆಗಿ ಸಾಕು, ಗರ್ಲ್ಫ್ರೆಂಡ್ಸ್ಗಳು ಸಿಕ್ಕೇ ಸಿಗ್ತಾರೆ. ಟ್ರೈ ಮಾಡಿ. ಆಲ್ ದ ಬೆಸ್ಟ್.